ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಜೆಡಿಎಸ್ ಮತ್ತು ಬಿಜೆಪಿಯ ಕುರಿತ ರಾಜಕೀಯ ಒಳನೋಟದ ಒಳಮರ್ಮದ ಸ್ಟೋರಿಯನ್ನ ಹೇಳಲಿಕ್ಕೆ ಹೊರಟಿದ್ದೇನೆ. ಈಗಾಗಲೇ ಗಳಸ್ಯ ಕಂಠಸ್ಯ ಸ್ನೇಹಿತರಂತಿರ್ತಕ್ಕಂಥ ಮೈತ್ರಿ ಪಕ್ಷಗಳು ಕೂಡ ಆಗಿರುವ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಬಿರುಕು ಮೂಡಿದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವಗೊಂಡಿದೆ. ಯಾಕೆ ಹೀಗೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದಕ್ಕೆ ಪೂರಕವಾಗಿ ಹಲವು ಕಾರಣಗಳು ಕೂಡ ಇರತಕ್ಕಂಥದ್ದು. ಈಗಾಗಲೇ 2024 ಲೋಕಸಭಾ ಚುನಾವಣೆಯಲ್ಲಿ ಒಂದಾಗಿರ್ತಕ್ಕಂಥ ಜೆಡಿಎಸ್ ಮತ್ತು ಬಿಜೆಪಿ ಅಲ್ಲಿ ಕುಮಾರಸ್ವಾಮಿಯವರನ್ನ ಅವರ ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿಸಿ ಎಂಪಿ ಎಲೆಕ್ಷನ್ಗೆ ಅವರನ್ನು ನಿಲ್ಲಿಸಿ ಎಂಪಿಯನ್ನಾಗಿ ಮಾಡಿ ಈಗ ಕೇಂದ್ರ ಸಚಿವರು ಕೂಡ ಆಗಿರ್ತಕ್ಕಂಥದ್ದು ಜೆಡಿಎಸ್ ಮತ್ತು ಬಿಜೆಪಿ ನಡುವಿನ ಸ್ನೇಹವನ್ನ ಬಹಿರಂಗಗೊಳಿಸ್ತಾ ಇದೆ. ಇದ್ರ ಜೊತೆಗೆ 2023 ಒಂದು ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವೈಯಕ್ತಿಕವಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ 2024 ಎಂಪಿ ಚುನಾವಣೆ ಅಷ್ಟೊತ್ತಿಗೆ ಒಂದಾಗ್ಬಿಡ್ತಾರೆ. ಆ ಒಂದು ಅವರ ಒಗ್ಗಟ್ಟು ಮೈತ್ರಿ ಮುಂದುವರೆದಿದೆ. ಆದ್ರೆ ಈಗ ಕಳೆದ 2 ವರ್ಷಗಳಿಂದ 23, 24, 25 2 ವರ್ಷಗಳಿಂದ ಒಂದಾಗಿರ್ತಕ್ಕಂಥ ಇವರ ಮೈತ್ರಿ ಈಗ ಎಲ್ಲಿ ಹೋಯಿತು? ಏನಾಗ್ತಾ ಇದೆ ಮೈತ್ರಿಗೆ? ಯಾಕೆ ಬಿರುಕು ಬಿಟ್ಕೊಂಡಿದೆ? ಅಂತಹ ಕಾರಣಗಳು ಏನ್ ನಡೆದ್ವು? ಈಗಾಗಲೇ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಕುಮಾರಸ್ವಾಮಿ ಇದ್ದು ಕೂಡ ಕೇಂದ್ರ ಬಿಜೆಪಿ ಸರ್ಕಾರದಲ್ಲಿ ರಾಜ್ಯದಲ್ಲಿ ಯಾಕೆ ಬಿರುಕು ಬಿಟ್ಕೊಂಡಿದೆ ಅನ್ನುವಂಥ ಪ್ರಶ್ನೆಗಳು ಹುಟ್ಟೋದು ಸಹಜ. ಅದಕ್ಕೆ ಒಂದಷ್ಟು ಕಾರಣಗಳನ್ನ ನಾನು ನಿಮಗೆ ಕೊಡ್ತೀನಿ. ಎಸ್ ವೀಕ್ಷಕರೇ, ಮೊದಲನೆಯದಾಗಿ ಕಳೆದ 2 ತಿಂಗಳಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ರಾಜ್ಯ ರಾಜಕಾರಣದಲ್ಲಿ ರಾಜ್ಯದ ಕಾಂಗ್ರೆಸ್ ಪಕ್ಷದ ಕುರ್ಚಿ ಕಿತ್ತಾಟ ಮತ್ತಿತರ ಬೆಳವಣಿಗೆಗಳ ಹಿಂದೆ ರಾಜ್ಯದ ಬಿಜೆಪಿ ಮತ್ತು ಏನು ಜೆಡಿಎಸ್ ನಾಯಕರು ತಮ್ಮದೇ ಆಗಿರ್ತಕ್ಕಂತಹ ನಡೆಗಳನ್ನ ನಡೀತಾ ಇದ್ದಾರೆ. ಇದು ಈ ಇಬ್ಬರು ಜೆಡಿಎಸ್ ಮತ್ತು ಬಿಜೆಪಿಯ ನಡುವೆ ಬಿರುಕು ಅಥವಾ ಅಸಮಾಧಾನ ಅಥವಾ ಒಂದು ರೀತಿಯ ಭಿನ್ನಾಭಿಪ್ರಾಯಗಳು ಹುಟ್ಕೊಂಡಿರ್ತಕ್ಕಂಥದ್ದು ನಾನು ಈ ಹಿಂದೆಯೂ ಹೇಳಿದ್ದೆ. ಅದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ಏನು ಬೆಳಗಾವಿಯಲ್ಲಿ ರೈತ ಚಳವಳಿ ಶುರು ಆಯ್ತಲ್ಲ, ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಒಂದು ರೀತಿ ಅಲ್ಲಾಡಿಸಿ ಇಟ್ಟುಬಿಡುತ್ತಲ್ಲ, ಬೇರೆ ದಾರಿನೇ ಇಲ್ಲದೆ ರೈತರಿಗೆ ತಲೆಬಾಗ್ಲೇಬೇಕಾಯ್ತಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಆ ಒಂದು ಹೋರಾಟದಲ್ಲಿ ಜೆಡಿಎಸ್ ಪಕ್ಷ ಎಲ್ಲೆಲ್ಲೂ ಕಾಣಿಸ್ಕೊಳ್ಳಿಲ್ಲ. ಜೆಡಿಎಸ್ ಪಕ್ಷದ ನಾಯಕರು ಇನ್ಕ್ಲೂಡಿಂಗ್ ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ ಮತ್ತಿತರ ಯಾವುದೇ ಶಾಸಕರಾಗ್ಲಿ ಆ ಒಂದು ಹೋರಾಟದಲ್ಲಿ ಕಾಣಿಸ್ಕೊಂಡಿದ್ದವ್ರು ಯಾರು? ಬಿಜೆಪಿ ಪಕ್ಷದ ನಾಯಕರು. ಇದೇ ಬಿ.ವೈ. ವಿಜೇಂದ್ರ, ಸಿ.ಟಿ. ರವಿ, ಸೋಮಣ್ಣ, ಪ್ರಹ್ಲಾದ್ ಜೋಶಿ ಈ ತರದವರು ಆ ಒಂದು ರೈತರ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಿದ್ರು. ಇಲ್ಲಿ ಎಲ್ಲೋ ಒಂದು ಕಡೆ ನಾನು ಹೇಳ್ತಾ ಇದ್ದೆ, ಒಮ್ಮತಕ್ಕೆ ಬರಲು ಸಾಧ್ಯ ಆಗಲಿಲ್ವಾ? ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ರೈತರ ಪ್ರತಿಭಟನೆ ಇದೆ, ಅದರ ಒಂದು ರೈತರ ಕೂಗನ್ನ ಒಂದು ತಮ್ಮ ಧ್ವನಿಯನ್ನಾಗಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಹೊಂದಾಣಿಕೆ ಆಗಲಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ನಾನು ಮಾಡಿದ್ದೆ. ಅದರ ಮುಂದುವರೆದ ಭಾಗವೇ ಈಗ ಜೆಡಿಎಸ್ ಮತ್ತು ಬಿಜೆಪಿಯಲ್ಲಿ ಒಂದಷ್ಟು ಆ ಮೈತ್ರಿಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಅದರ ಮೊದಲ ಕಾರಣ ನಾನು ಒಂದಷ್ಟು 4-5 ಕಾರಣಗಳನ್ನು ಹೇಳ್ತೇನೆ. ಅದರ ಮೊದಲ ಕಾರಣ, ಮೊನ್ನೆಯಷ್ಟೇ ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಬಿ.ವೈ. ವಿಜೇಂದ್ರ ಮಾಧ್ಯಮದ ಎದುರು ಒಂದು ಮಾತನ್ನ ಹೇಳಿದ್ರು. ಏನು ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನದ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮದ ದಿನ ಒಂದು ಗಟ್ಟಿ ಮಾತನ್ನ ಹೇಳಿದ್ರು. ಅದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ರು. ಹಾಗಾದ್ರೆ ವಿಜೇಂದ್ರ ಏನ್ ಹೇಳಿದ್ರು ಅಂತಂದ್ರೆ, ವಿಜೇಂದ್ರ ಹೇಳಿರ್ತಕ್ಕಂಥದ್ದು, ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಸೋತು ಹೋಗ್ಬಿಟ್ಟಿದೆ, ಕಾಂಗ್ರೆಸ್ ಪಕ್ಷದ ಮೇಲೆ ಜನ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ಇದೆಲ್ಲ ರೊಟೀನ್ ಮಾತು. ಆದರೆ ಗಮನ ಹರಿಸುವಂತ ಮಾತು, ಈಗ ಇವತ್ತೇ ಚುನಾವಣೆ ನಡೆದ್ರು ಅಥವಾ ಇನ್ನು 2028 ಚುನಾವಣೆ ನಡೆದ್ರು ಬಿಜೆಪಿ ಪಕ್ಷ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತೆ. ಸುಮಾರು 130ರಿಂದ 150 ಸೀಟನ್ನ ಬಿಜೆಪಿ ಪಕ್ಷ ಗೆಲ್ಲುತ್ತೆ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಬಿ.ವೈ. ವಿಜೇಂದ್ರ ಹೇಳಿಬಿಟ್ರು. 2028 ವಿಧಾನಸಭಾ ಚುನಾವಣೆ ನಡೀಲಿ ಅಥವಾ ನಾಳೆನೇ ನಡೀಲಿ, ಯಾವತ್ತೇ ಚುನಾವಣೆ ನಡೆದ್ರು ಸಹ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ, ಮತ್ತೊಮ್ಮೆ ಹೇಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೀಲಿ ಭಾರತೀಯ ಜನತಾ ಪಾರ್ಟಿ 130-140 ಶಾಸಕರೊಂದಿಗೆ ಸ್ಪಷ್ಟ ಬಹುಮತದಿಂದ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. 2028 ವಿಧಾನಸಭಾ ಚುನಾವಣೆ ಅವತ್ತೇ ಹುಬ್ಬೇರಿತ್ತು. ಯಾಕಂದ್ರೆ
ಬಿಜೆಪಿ ಪಕ್ಷ ಸ್ಪಷ್ಟವಾಗಿ ವೈಯಕ್ತಿಕವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತಂದ್ರೆ ಏನರ್ಥ, ಇಲ್ಲಿ ಜೆಡಿಎಸ್ ಪಕ್ಷದ ಅಸ್ತಿತ್ವ ಏನು ಅನ್ನುವಂಥದ್ದು ಕೂಡ ಚರ್ಚೆ ಶುರುವಾಯಿತು. ಇದು ಮೊದಲ ಕಾರಣ. ಇದಕ್ಕೆ ಪ್ರತ್ಯುತ್ತರವಾಗಿ ಬಂದಿರತಕ್ಕಂಥ ಅಂದ್ರೆ ಬಿಜೆಪಿಯ ಮಾತಿಗೆ ಜೆಡಿಎಸ್ ಕಡೆಯಿಂದ ಪ್ರತ್ಯುತ್ತರವಾಗಿ ಬಂದಿರತಕ್ಕಂಥ ಮಾತು ಏನು ಗೊತ್ತಾ? ಸ್ವತಃ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರವರು ಒಂದು ಬಾಂಬನ್ನೇ ಹಾಕಿಬಿಟ್ರು. ಏನು ಹಾಕಿದ್ರು? ಅವ್ರು ಹೇಳಿರ್ತಕ್ಕಂಥದ್ದು ಇದು ಬಿಜೆಪಿಗೂ ಅನ್ವಯ ಆಗೋ ಹಾಗೆ, ಕೇಂದ್ರ ಬಿಜೆಪಿಗೂ ಅನ್ವಯ ಆಗೋ ಹಾಗೆ, ರಾಜ್ಯ ಬಿಜೆಪಿ ನಾಯಕರಿಗೂ ಅನ್ವಯ ಆಗೋ ಹಾಗೆ ಒಂದು ಮಾತನ್ನ ಹೇಳಿದ್ರು. ಏನು ಅಂತಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಹೊಂದಾಣಿಕೆ ಮೈತ್ರಿ ಅದೇನೇ ಇದ್ರು ಕೇವಲ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಗಳಿಗೆ ಮಾತ್ರ. ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಏನ್ ನಡೆಯುತ್ತೆ ಅದು ಗ್ರಾಮ ಪಂಚಾಯತಿ ಮಟ್ಟದಿಂದ ಹಿಡಿದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ, ಕಾರ್ಪೊರೇಟರ್, ಜಿಬಿಎ, ವಿಧಾನ ಪರಿಷತ್ ಈ ತರದ ಯಾವುದೇ ಚುನಾವಣೆಗೂ ಕೂಡ ಮೈತ್ರಿ ಇಲ್ಲ ಅನ್ನುವಂಥ ಮಾತನ್ನ ಸ್ವತಃ ಎಚ್ ಡಿ ದೇವೇಗೌಡರು ಘೋಷಿಸಿಬಿಟ್ರು. ಇದು ಹೇಗೆ ಮೈತ್ರಿ ಅಂದ್ರೆ ಬಿರುಕು ಕಾಣಿಸಿಕೊಳ್ಳೋದಕ್ಕೆ ಶುರುವಾಯಿತು ಅನ್ನುವಂಥದ್ದನ್ನ ಎರಡನೇ ಅಂಶ. ಸ್ಥಳೀಯ ಸಂಸ್ಥೆಗಳಲ್ಲಿ ಸೀಟ್ ಹೊಂದಿಕೆ ಮಾಡ್ಕೊಳ್ಳಿಕ್ಕೆ ನಾವು ಮೋದಿಯವರ ಹತ್ರ ಕೂತ್ಕೊಂಡು, ಶಾ ಹತ್ರ ಕೂತ್ಕೊಂಡು ಈ ದೇಶದ ಹಲವಾರು ಸಮಸ್ಯೆಗಳಿರುತ್ತೆ. ಅದರಲ್ಲಿ ಇದನ್ನು ತಗೊಂಡೋಗಿ ಇಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ವಿಷಯ ಚರ್ಚೆ ಮಾಡಲಿಕ್ಕಾಗಲ್ಲ. ಓನ್ಲಿ ಅಸೆಂಬ್ಲಿ ಆ್ಯಂಡ್ ಪಾರ್ಲಿಮೆಂಟ್ ವಿ ವಿಲ್ ಡಿಸ್ಕಸ್ ಟು ಶೇರ್ ದಿಸ್. ಇನ್ನು ಮೂರನೇ ಅಂಶವನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮುಂದಿನ ವರ್ಷದ ಆರಂಭದಲ್ಲಿ ಈಗ ಜಿಬಿಎ ಚುನಾವಣೆ ಕೂಡ ನಡೆಯುತ್ತೆ. ಅಂದ್ರೆ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಏನ್ ಹೇಳಿದೆ ಅದರ ಚುನಾವಣೆ ನಡೆಯುತ್ತೆ. ಅದರ 5 ಜಿಬಿಎ ಒಂದು ಇದಕ್ಕೆ ಚುನಾವಣೆ ನಡೆಯುವಂಥದ್ದು. ಸುಮಾರು 200ಕ್ಕಿಂತ ಹೆಚ್ಚು ಕಾರ್ಪೊರೇಟರ್ ಒಂದು ಕಾರ್ಪೊರೇಷನ್ಗಳಿಗೆ ಚುನಾವಣೆ ನಡೆಯುತ್ತೆ. ಅಲ್ಲೂ ಕೂಡ ಜೆಡಿಎಸ್ ವೈಯಕ್ತಿಕವಾಗಿ ಸ್ಪರ್ಧೆ ಮಾಡಲಿಕ್ಕೆ ನಿರ್ಧರಿಸಿಬಿಟ್ಟಿದೆ. ಇಲ್ಲಿ ಕುರ್ಚಿ ಹೊಂದಾಣಿಕೆ ಇಲ್ಲ. ಇದು ಕೂಡ ಒಂದು ಕಾರಣ. ಅಂದ್ರೆ ಜಿಬಿಎ ಚುನಾವಣೆಯೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಬಿರುಕು ಹುಟ್ಟಲಿಕ್ಕೆ ಮೂರನೇ ಕಾರಣ. ಇನ್ನು ನಾಲ್ಕನೇ ಕಾರಣವಾಗಿ 2026ರಲ್ಲಿ ಪದವೀಧರ ಕ್ಷೇತ್ರದ 2-3 ಸ್ಥಾನಗಳಿಗೆ ವಿಧಾನ ಪರಿಷತ್ ಚುನಾವಣೆ ನಡೆಯುತ್ತೆ. ಅಲ್ಲೂ ಕೂಡ ಬಿಜೆಪಿ ಜೆಡಿಎಸ್ನ ಬೆಂಬಲಿತ ಏಕ ಅಭ್ಯರ್ಥಿಯನ್ನ ಹಾಕಲಿಕ್ಕೆ ಅವರು ತಯಾರಿಲ್ಲ. ಅಲ್ಲೂ ಕೂಡ ಬಿಜೆಪಿ ಸಪರೇಟ್ ಅಥವಾ ಜೆಡಿಎಸ್ ಸಪರೇಟ್ ಹಾಕುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇವೆ. ಇದು ನಾಲ್ಕನೇ ಕಾರಣ. ಎಸ್ ವೀಕ್ಷಕರೇ, 5ನೇ ಪ್ರಮುಖ ಕಾರಣ ಏನು ಗೊತ್ತಾ? ಈಗೇನು ದಾವಣಗೆರೆಯ ಒಂದು ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರತಕ್ಕಂಥ ಅಲ್ಲಿನ ವಿಧಾನಸಭಾ ಕ್ಷೇತ್ರ ಮತ್ತು ಬಾಗಲಕೋಟೆಯಿಂದ ತೆರವಾಗಿರತಕ್ಕಂಥ HY ಮೇಟಿ ಮಾಜಿ ಸಚಿವ, ಕಾಂಗ್ರೆಸ್ ಶಾಸಕ, ಎರಡೂ ಕಡೆ ಕಾಂಗ್ರೆಸ್ ಶಾಸಕರು ನಿಧನರಾಗಿರ್ತಕ್ಕಂಥದ್ದು. ಆ ಒಂದು ಕ್ಷೇತ್ರಗಳಿಗೆ ಉಪಚುನಾವಣೆಯನ್ನ ನಡೆಸಬೇಕಾಗಿದೆ. ಹಾಗಾಗಿ ಅಲ್ಲೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿಯ ಏಕಾಭ್ಯರ್ಥಿ ಹಾಕುವಂತ ಸಾಧ್ಯತೆಗಳಿಲ್ಲ. ಯಾಕಂದ್ರೆ ಎರಡೂ ಒಂದು ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಪಕ್ಷದ ಶಾಸಕರು ಸಿಟ್ಟಿಂಗ್ MLA ಇರತಕ್ಕಂತಹ ಕ್ಷೇತ್ರಗಳು. ಅಲ್ಲಿ ತಮ್ಮ ಅಸ್ತಿತ್ವವನ್ನು ತೋರಿಸಲಿಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ವೈಯಕ್ತಿಕವಾಗಿ ಸಪರೇಟ್ ಆಗಿ ಸ್ಪರ್ಧೆಯನ್ನ ಮಾಡಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾವೆ ಅನ್ನುವಂತ ಮಾಹಿತಿಗಳು ಜೆಡಿಎಸ್ ವಲಯದಿಂದ ಕೇಳಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಸ್ಪಷ್ಟಗೊಂಡಿರತಕ್ಕಂಥದ್ದು ಕೇವಲ ಮೈತ್ರಿ ವಿಧಾನಸಭೆ ಅಥವಾ ಲೋಕಸಭೆಗೆ ಮಾತ್ರ ನಮ್ಮಲ್ಲಿ ನಾವು ಒಂದು ವೈಯಕ್ತಿಕವಾಗಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ತಯಾರಿದ್ದೀವಿ ಅನ್ನುವಂಥ ಮಾತನ್ನ ಈಗ ಜೆಡಿಎಸ್ ನಾಯಕರು ಹೇಳ್ತಿರ್ತಕ್ಕಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಹೇಗೆ ಬಿರುಕು ಮೂಡಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟಗೊಳ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೆಯಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದಿಂದ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. ಲೋಕಲ್ ಬಾಡಿ ಎಲೆಕ್ಷನ್ ವಿಷಯ ಚರ್ಚೆ ಮಾಡಲಿಕ್ಕಾಗಲ್ಲ. ಓನ್ಲಿ ಅಸೆಂಬ್ಲಿ ಆ್ಯಂಡ್ ಪಾರ್ಲಿಮೆಂಟ್ ವಿ ವಿಲ್ ಡಿಸ್ಕಸ್ ಟು ಶೇರ್ ದಿಸ್. ಎಸ್ ವೀಕ್ಷಕರೇ, ಇದಷ್ಟೇ ಅಲ್ಲದೆ ಈಗಾಗಲೇ ನೋಡಿ, ನಾನು ಮೊನ್ನೆ ಅಷ್ಟೇ ಹೇಳ್ತಾ ಇದ್ದೆ, HD ದೇವೇಗೌಡರವರು ಮೈ ಕೊಡವಿ ಎದ್ದು ನಿಂತಿದ್ದಾರೆ. ತಮ್ಮ ಅನಾರೋಗ್ಯ, ವಯಸ್ಸು ಎಲ್ಲವನ್ನೂ ಬಿಟ್ಟು ಮೈ ಕೊಡವಿ ಎದ್ದು ನಿಂತಿದ್ದಾರೆ. ನಾನು JDS ಪಕ್ಷವನ್ನ ಮುಗಿಸೋದಕ್ಕೆ ಬಿಡಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಈ ಮಾತನ್ನ ಹೇಳಿರ್ತಕ್ಕಂಥದ್ದು ಯಾರಿಗೆ? ಅದು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸಿದ್ರು. JDS ತರ ಯಾವುದೇ ಪಕ್ಷಗಳು, ಅದು ಬಿಜೆಪಿ ಆಗಿರಲಿ, ಕಾಂಗ್ರೆಸ್ ಆಗಿರಲಿ ಅಥವಾ ಇನ್ನಿತರ ಬೇರೆ ಯಾವುದೇ ಪಕ್ಷಗಳಾಗಿರಲಿ, ಎಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂಥ ಉತ್ತರ. ಹಾಗಾಗಿ ದೇವೇಗೌಡರು ಏನು ಜನವರಿ 23ರಂದು ಹಾಸನದಲ್ಲಿ JDSನ ರಾಜ್ಯ ಮಟ್ಟದ ದೊಡ್ಡ ಮಟ್ಟದ ಸಮಾವೇಶ ಮಾಡಲಿದ್ದಾರೆ. ಅದರ ನಂತರ 26ಕ್ಕೋ 27ಕ್ಕೋ ಜನವರಿ 26-27ಕ್ಕೆ
ಬಾಗಲಕೋಟೆಯಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಮಾಡಲಿದ್ದಾರೆ. ಹಾಗಾಗಿ ಇದರ ಅರ್ಥ ಏನು? ನಾವು ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲ, ಬಿಜೆಪಿಯೊಂದಿಗೂ ಕೂಡ ಸಮಾನ ಪ್ರತಿಸ್ಪರ್ಧೆ ಕೊಡ್ಲಿಕ್ಕೆ ತಯಾರು ಮತ್ತು ತಮ್ಮದೇ ಆಗಿರ್ತಕ್ಕಂಥ ಅಸ್ತಿತ್ವವನ್ನ, ಘನತೆಯನ್ನ, ಪಕ್ಷದ ವರ್ಚಸ್ಸನ್ನ ಉಳಿಸ್ಕೊಳ್ಳಿಕ್ಕೆ ತಯಾರು ಮತ್ತು ಅದಕ್ಕೆ ನಾವು ಅರ್ಹರು ಇದೀವಿ, ನಮ್ಮ ಕೈಲಿ ಆಗತ್ತೆ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇದು ಜೆಡಿಎಸ್ ಕಡೆಗಿನ ಪರಿಸ್ಥಿತಿ. ಆದ್ರೆ ಇನ್ನು ಬಿಜೆಪಿ ಕಡೆ ಹಲವಾರು ನಾಯಕರಿದ್ದಾರೆ, ರಾಜ್ಯ ಮಟ್ಟದ 10 ನಾಯಕರು ಇರ್ತಕ್ಕಂಥದ್ದು. ಹಾಗಾಗಿ ಸ್ವತಃ ಬಿಜೆಪಿಯ ಏನು BY ವಿಜಯೇಂದ್ರ ಮತ್ತು BS ಯಡಿಯೂರಪ್ಪನವರು ದೊಡ್ಡ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ತಮ್ಮ ಮುಷ್ಟಿಯಲ್ಲಿ ಹಿಡ್ಕೊಂಡಿರ್ತಕ್ಕಂಥದ್ದು, ಮುಂದಿನ 28ಕ್ಕೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಈ ಹಿನ್ನೆಲೆಯಲ್ಲಿ ಇಡೀ ಪಕ್ಷವನ್ನೇ ಮುನ್ನಡೆಸ್ತಾ ಇರುವಾಗ JDSನ ಕುಮಾರಸ್ವಾಮಿ ಅವರಿಗೆ ಬಿಜೆಪಿಯ ಹೈಕಮಾಂಡ್ ಅವರು ಅಮಿತ್ ಶಾ ಆಗಿರಲಿ, ಮೋದಿ ಆಗಿರಲಿ ಮಹತ್ವವನ್ನು ಕೊಡುವಂಥದ್ದು ಅಥವಾ ಅವರ ಮುಂದಾಳತ್ವದಲ್ಲಿ, HD ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ಬಿಜೆಪಿ ನಾಯಕರು ನಡೀಲಿಕ್ಕೆ ಸಾಧ್ಯನೇ ಇಲ್ಲ, ಒಪ್ತಾನೆ ಇಲ್ಲ ಅನ್ನುವಂಥದ್ದು ಬಿಜೆಪಿ ಪಕ್ಷದ ಒಳ ಮಾತು. ಹಾಗಾಗಿ ನಾವು ಸಮರ್ಥರಿದ್ದೇವೆ, ಬಿಜೆಪಿಯವರು ನಾವೇ ಅಧಿಕಾರ ಹಿಡಿಯೋಣ, ನಾವೇ ವೈಯಕ್ತಿಕವಾಗಿ ಒಂದು ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡೋಣ ಅನ್ನುವಂಥ ಕೂಗು ಅಥವಾ ಆ ವಿರೋಧಾಭಾಸ JDS ಏನು ಹೆಚ್ಚುಗಾರಿಕೆ ಮಾಡ್ತಿದೆಯಲ್ಲ ಬಿಜೆಪಿ ಜೊತೆ ಸೇರಿಕೊಂಡು, ಅದರ ವಿರುದ್ಧದ ವಿರೋಧಾಭಾಸ ಹಲವಾರು ನಾಯಕರಿಂದ ವ್ಯಕ್ತವಾಗ್ತಾ ಇದೆ ಅನ್ನುವಂಥ ಒಂದು ಮಾತು. ಯಾಕಂದ್ರೆ ಒಂದು ದೊಡ್ಡ ಮಟ್ಟದ ನಮಗೆ ಬೆಂಬಲಿಗರ ಕಾರ್ಯಕರ್ತರ ಪಡೆ ಇದೆ, ವೋಟ್ ಬ್ಯಾಂಕ್ ಇದೆ. ಹಾಗಾಗಿ ನಾವು JDSಗೆ ಅಥವಾ ಕುಮಾರಸ್ವಾಮಿಗೆ ಅಥವಾ ದೇವೇಗೌಡರಿಗೆ ಯಾಕೆ ನಾವು ಡಿಪೆಂಡ್ ಆಗಬೇಕು ಅನ್ನುವಂಥ ಒಂದು ಮಾತು ಕೂಡ ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದೆ. ಇದು ಇವತ್ತಿನ JDS ಮತ್ತು ಬಿಜೆಪಿಯ ನಡುವೆ ಇರತಕ್ಕಂಥ ಬಿರುಕಿನ ಕಾರಣ. We are going to election, the local body election, municipality, city corporation, Jilla Panchayat, Taluk Panchayat, all the local body elections will go on our own. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ JDS ಮತ್ತು ಬಿಜೆಪಿ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹುಟ್ಕೊಳ್ತಾ ಇದೆ, ಅದು ರಾಜಕಾರಣಕ್ಕಾಗಿ ಅನ್ನುವಂಥದ್ದು. ಯಾಕಂದ್ರೆ ರಾಜಕಾರಣ ಅನ್ನುವಂಥದ್ದೇ ಅಧಿಕಾರಕ್ಕಲ್ವೇನ್ರಿ, ಅಧಿಕಾರದ ಆಸೆ, ಅಧಿಕಾರದ ಮೋಹದ ಕುರಿತಂತೆ. ಹಾಗಾಗಿ ಅಧಿಕಾರ ಹಿಡಿಯಲಿಕ್ಕೆ ಇಬ್ಬರಿಗೂ ಕೂಡ ಸಮಾನ ಆಸಕ್ತಿ ಇರ್ತಕ್ಕಂಥದ್ದು. ಈ ಹಂತದಲ್ಲಿ ತಾವು ತಮ್ಮ ಅಸ್ತಿತ್ವವನ್ನು ಸಾಬೀತು ಮಾಡಲಿಕ್ಕೆ ಏನೆಲ್ಲ ಮಾಡ್ತಿದ್ದಾರೆ, ಯಾವ ನಡೆ ನಡೀತಿದ್ದಾರೆ, ಅದರ ಒಳನೋಟಗಳೇನು, ಅದರ ಒಳಮರ್ಮಗಳೇನು ಅನ್ನುವಂಥದ್ದನ್ನ ನಿಮ್ಮ ಮುಂದೆ ನಾನು ಬಿಚ್ಚಿಟ್ಟಿದ್ದೇನೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.